ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ಉನ್ನತವಾದ ಸ್ಥಾನ ಇದೆ. ಅವರು ಜಾಗತಿಕವಾಗಿ ಪ್ರಭಾವಿ ವ್ಯಕ್ತಿಯೂ ಹೌದು. ಪ್ರಧಾನಿ ಮೋದಿಯವರು 2 ಸಲ ಅಧಿಕಾರಿ ಪೂರ್ಣಗೊಳಿಸಿದ ನಂತರ ಈಗ 3ನೇ ಬಾರಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಭಾರತದ ಪರ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೋ ಅದೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಯಾರ ಒತ್ತಡಕ್ಕೂ ಒಳಗಾಗದೆ, ಯಾರ ಮಾತನ್ನು ಕೂಡ ಕೇಳದೆ, ಭಾರತದ ಹಿತ ಯಾವುದರಲ್ಲಿದೆ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಇದು ಈಗ ಕೆಲವು ರಾಷ್ಟ್ರದ ನಾಯಕರಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ. ಅವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಲು ತೆರೆಮರೆಯಲ್ಲಿ ಈ ರಾಷ್ಟ್ರ ಕೆಲಸ ಮಾಡುತ್ತಿದೆ ಅಂತ ನಮ್ಮ ಭಾರತದ ಮಿತ್ರ ರಾಷ್ಟ್ರವಾದ ರಷ್ಯಾದ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ಬಹಿರಂಗಪಡಿಸಿದೆ. ನರೇಂದ್ರ ಮೋದಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಪ್ರಯತ್ನಿಸುವ ರಾಷ್ಟ್ರ ಯಾವುದೆಂದರೆ ಅದೇ ಅಮೆರಿಕ. ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಡೆದ ನಂತರ ಈ ಅಮೆರಿಕ ಹಾಗೂ ಐರೋಪ್ಯ ರಾಷ್ಟ್ರಗಳು ಭಾವಿಸಿದವು. ಅಂದರೆ ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ ರಷ್ಯಾಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡೋದು ಬೇಡ, ಇದರಿಂದ ಅವರ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ, ಅದ ನಂತರ ರಷ್ಯಾ ತಾನಾಗೆ ಈ ಯುದ್ಧ ನಿಲ್ಲಿಸುತ್ತದೆ ಅಂತ ಭಾವಿಸಿದರು. ಆದರೆ ರಷ್ಯಾದ ಸ್ಥಿತಿ ಹಾಗಾಗಲಿಲ್ಲ. ಭಾರತ ರಷ್ಯಾದಿಂದ ಇದಕ್ಕಿಂತಲೂ ಹೆಚ್ಚಿನವಾಗಿ ವ್ಯಾಪಾರ ನಡೆಸಿತು. ರಷ್ಯಾದ ಆರ್ಥಿಕ ಕುಸಿಯದಂತೆ ಭಾರತ ವ್ಯಾಪಾರ ಮಾಡಿತು. ಈ ರಷ್ಯಾ ಮತ್ತು ಭಾರತದ ನಡುವೆ ಇನ್ನಷ್ಟು ಸಂಬಂಧ ಗಟ್ಟಿಗೊಳಿಸಿತು. ಇದನ್ನು ನೋಡಲು ಅಮೆರಿಕಗೆ ಸಹಿಸಲಾಗಲಿಲ್ಲ. ಅದ ನಂತರ ಪ್ರಧಾನಿ ಮೋದಿ ಅವರು 3ನೇ ಬಾರಿ ಕೂಡ ಅಧಿಕಾರ ವಹಿಸಿಕೊಂಡಿದ್ದಾರೆ. ಭಾರತ ವಿದೇಶಿಗಳಿಗೆ ತಾಳಕ್ಕೆ ತಕ್ಕಂತೆ ಕುಣಿಯುವುದಿಲ್ಲ ಅಂತ ಅರಿವಾಗಿದೆ. ಇನ್ನು ರಷ್ಯಾದಿಂದ ತೈಲ ಮಾತ್ರವಲ್ಲ, ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೂಡ ಭಾರತ ಭಾಗಿಯಾಗಿದೆ. ಇನ್ನು ಅಮೆರಿಕದ ಗುಪ್ತಚರ ಸಂಸ್ಥೆ CIA ಇವರು ಪ್ರಧಾನಿಯನ್ನು ಕೆಳಗಿಳಿಸಲು ತೆರೆಮರೆಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ ಅಂತ ರಷ್ಯಾದ ಮಾಧ್ಯಮ ಬಹಿರಂಗಪಡಿಸಿದ್ದಾರೆ. ಅವರು ಏನು ಹೇಳುತ್ತಿದ್ದಾರೆ ಅಂದರೆ ಅಮೆರಿಕದ CIA ಭಾರತದ ವಿಪಕ್ಷ ನಾಯಕರ ಜೊತೆಗೆ ಆಂಧ್ರ ಪ್ರದೇಶದ ಬ್ಯಾಪ್ಟಿಸ್ಟ್ ಚರ್ಚ್ನ ಜೊತೆ ಕೂಡ ಸಂಪರ್ಕದಲ್ಲಿದ್ದಾರೆ ಅಂತ ಈ ರಷ್ಯಾದ ಮಾಧ್ಯಮ ಬಿಡುಗಡೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಜೊತೆ ಸೇರಿ ಅವರ ಸಹಾಯ ಪಡೆದು ಮೋದಿಯವರನ್ನು ಸರ್ಕಾರದಿಂದ ಕೆಳಗಿಳಿಸಲು ಈ CIA ಪ್ರಯತ್ನಿಸಿದೆ ಅಂತ ರಷ್ಯಾದ ಮಾಧ್ಯಮ ವರದಿ ಮಾಡಿದೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರೊಂದು ಮಾತು ಹೇಳಿದ್ರು, ಅಲ್ಲಿ ನಡೆಯುವ ಪ್ರತಿಭಟನೆಗೆ ಅಮೆರಿಕ ಕೂಡ ಕಾರಣವಾಗುತ್ತಿದೆ ಅಂತ ಹೇಳಿದ್ರು. ಈಗ ಅದೇ ರೀತಿ ಪ್ರತಿಭಟನೆಯನ್ನು ಭಾರತದಲ್ಲಿ ರೂಪಿಸಲು CIA ಸಂಚು ರೂಪಿಸುತ್ತಿದೆ ಅಂತ ಈ ವರದಿ ಹೇಳುತ್ತಿದೆ. ಅಷ್ಟು ಮಾತ್ರ ಅಲ್ಲದೆ ಭಾರತದಲ್ಲಿರುವ ಅಮೆರಿಕದ ರಾಯಭಾರಿ ಅಧಿಕಾರಿಗಳು ಕೂಡ ಭಾರತದ ವಿಪಕ್ಷ ನಾಯಕರ ಜೊತೆ ಮೇಲಿಂದ ಮೇಲೆ ಚರ್ಚೆಯನ್ನು ಕೂಡ ನಡೆಸುತ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಅಸಾವುದ್ದೀನ್ ಓವೈಸಿ ಜೊತೆನೂ ಕೂಡ ಮಾತುಕತೆ ನಡೆಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಇನ್ನೊಂದು ವಿಚಾರವೂ ಕೂಡ ಈ ರಷ್ಯಾದ ಮಾಧ್ಯಮ ಹೇಳಿದೆ. ಮುಂಬರುವ ದಿನಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವ ಪ್ರಮೇಯ ಎದುರಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಚಂದ್ರಬಾಬು ನಾಯ್ಡು ಮೋದಿಯವರಿಗೆ ಕೊಡುತ್ತಿರುವ ಸಪೋರ್ಟ್ ಅನ್ನು ವಾಪಸ್ ಪಡೆಯುವುದು ಅಮೆರಿಕದ CIA ಮುಖ್ಯ ಉದ್ದೇಶವಾಗಿದೆ. ಇದಕ್ಕೋಸ್ಕರ ಆಂಧ್ರ ಪ್ರದೇಶದ ಬ್ಯಾಪ್ಟಿಸ್ಟ್ ಚರ್ಚ್ ಅನ್ನು ಕೂಡ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು ಮೋದಿಗೆ ಸಪೋರ್ಟು ಕೊಡುವುದನ್ನು ಮುಂದುವರಿಸಿದರೆ, ಈ ಅಮೆರಿಕದ ಮಾತನ್ನು ನಿರಾಕರಿಸಿದರೆ ಮುಂದೇನಾಗಬಹುದು? ಅದಕ್ಕೆ ಅಮೆರಿಕದ CIA ಮತ್ತೊಂದು ಕೂಡ ಪ್ಲಾನ್ ಮಾಡಿದ್ದಾರೆ. ಅಂದರೆ ಆಂಧ್ರ ಪ್ರದೇಶದಲ್ಲಿ ಅದಕ್ಕೆ ಪೂರಕವಾಗಿ ವಾತಾವರಣವನ್ನು ಸೃಷ್ಟಿಸಲಬಹುದು. ಚಂದ್ರಬಾಬು ನಾಯ್ಡು ಮೋದಿಗೆ ನೀಡುತ್ತಿರುವ ಸಪೋರ್ಟ್ ಅನ್ನು ವಾಪಸ್ ಪಡೆಯಲು ಒತ್ತಡ ಕೂಡ ಹಾಕಬಹುದು. ಹೀಗಂತ ರಷ್ಯಾದ ಮಾಧ್ಯಮ ಬಹಿರಂಗಪಡಿಸಿದೆ. ಅಷ್ಟು ಮಾತ್ರವಲ್ಲದೆ ಮೋದಿ ವಿರುದ್ಧ ಕೆಲವು ವ್ಯಕ್ತಿಗಳನ್ನು ಕೂಡ ಬಳಸಲಾಗುತ್ತದೆ ಅಂತ ಹೇಳುತ್ತಿದ್ದಾರೆ. ಇನ್ನು ಭಾರತದ ಹಿಂದೂ ಹಬ್ಬಗಳಿಗೆ ಕೆಲವರು ಹಾಗೆ ಹೀಗೆ ಹೇಳುತ್ತಾರೆ. ಇನ್ನು ಹಿಂದೂ ದೇವರ ವಿರುದ್ಧ ಮಾತನಾಡುವ ವ್ಯಕ್ತಿಗಳಿಗೆ ಕೂಡ ಈ ಭಾರತದಲ್ಲಿರುವ ಅಮೆರಿಕದ ದೂತಾವಾಸ ಅಧಿಕಾರಿಗಳು ಸಮಾನತೆಯ ರಾಯಭಾರಿ ಅಂತ ಅವರಿಗೆ ಬಿರುದನ್ನು ನೀಡಿ ಗೌರವಿಸಿತು. ಇದನ್ನೆಲ್ಲ ನೋಡುವಾಗ ಅಮೆರಿಕ ಏನೋ ಒಂದು ಪ್ಲಾನ್ ಮಾಡುತ್ತಿದೆ ಅಂತ ಈ ರಷ್ಯಾದ ಮಾಧ್ಯಮ ಬಹಿರಂಗಪಡಿಸಿದ್ದಾರೆ.